ಪ್ರಯತ್ನ ಇನ್ನಷ್ಟು ಮುಂದುವರೆದು ಇಡೀ ರಾಜ್ಯವ್ಯಾಪಿಯಾಗಿ ದೊಡ್ಡದಾಗಿ ಬೆಳೆಯೋದಕ್ಕೆ ಇವತ್ತಿನ ಯಂಗ್ ಜನ್ರೇಷನ್ ಎದ್ದು ಬರಬೇಕಾಗ್ಯದ. ನಮ್ಮ ಹತ್ರ ಕತ್ತಿ ಹೇಳ್ತೀವಿ ಕೂತ್ಕೊಂಡು, ಆದರೆ ಎದ್ದು ಅಡ್ಡಾಡ್ಲಿಕ್ಕೆ ಆಗಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ವಯಸ್ಸು ನಮ್ಮನ್ನು ಹಿಡಿದು ನಿಲ್ತಾ ಇದೆ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಇವತ್ತು ನಾವು ಶಶಿಕಾಂತ್ ಗುರೂಜಿಯವರ ಒಂದಿಷ್ಟು ಆವೇಶದ ಮಾತುಗಳನ್ನ ಬದಿಗಿಟ್ಟೆ. ಅವರ ಶಕ್ತಿ ಅದ ಮಾಡೋದು, ಅವ್ರು ಯಾಕೆ ಮಾಡಬಾರ್ದು, ಅವ್ರು ಯಾಕೆ ಈ ಮೂಮೆಂಟನ್ನು ಹುಟ್ಟಾಕ್ಬಾರ್ದು. ಅವ್ರ ಜೊತೆಗೆ ರೈತರು ನಂಬುತ್ತಾ ಇದ್ದಾರೆ. ಮುಖ್ಯಂದ್ರೆ ಇಲ್ಲಿ ವಿಶ್ವಾಸ ಹುಟ್ಟೋದು ಭಾಳ ಕಷ್ಟ. ಜನ ನಂಬುವುದಿಲ್ಲ ರೀ ಮೊದಲನೇದಾಗೆ. ಅದಕ್ಕಾಗಿ ಇವತ್ತು ದುಡ್ಡಿಗೆ ತಮ್ಮ ಮತಗಳನ್ನು ಮಾರ್ಕೊಳ್ಳೋಂಥ ಅನಿವಾರ್ಯತೆ ಅವ್ರಿಗೆ ಬಂದಿರ್ತದೆ. ಯಾರು ಬಂದರು ಅವರ ರೀ, ಎಲ್ಲರೂ ಅವರ ಯಾರು ಇವ್ರು ಬಿಟ್ಟು ಮತ್ತು ಅವರು ಅವ ಇರ್ತಾರೆ ಬಂದುಗಳ. ಈಗ ನಾವು ನೋಡಿರಿ ಒಂದು ಲಾಸ್ಟ್ ಉದಾಹರಣೆ ಕೊಟ್ಬಿಡ್ತೀನಿ ನಿಮ್ಗೆ. ಮೋದಿ ಅವರು ವಿರೋಧ ಮಾಡ್ಕೊಂಡು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂತ ಅಂತೀವಿ, ಮನುಷ್ಯರು ಗ್ಯಾರಂಟಿ ಕೊಟ್ಟರು. ಬಟ್ ಇವತ್ತು ಕುರ್ಚಿಗೆ ಬಡದಾಡ್ತಾ ಇದ್ದಾರಲ್ರಿ. ಇದನ್ನು ನೋಡಿದಾಗ ಇವರು ಅವ್ರಿಗೆ ತೀರಪ್ಪ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಹೆಚ್ಚು ಒಂದು ರೀತಿ ಐತಿ ಹೋಗೇ ಇಲ್ಲ, ಬೆಲೆ ಏರಿಕೆ ಐತಿ. ಹೀಗಾಗಿ ಯಾವ ಕಾಂಗ್ರೆಸ್ ಒಂದು ಬಿ ಜೆ ಪಿನೂ ಒಂದು ಹೊಸದೊಂದು ಮೂಮೆಂಟ್ ಸ್ಟಾರ್ಟ್ ಆಗಬೇಕಾಗಿತ್ತು. ಅದಕ್ಕೆ ಯಾಕೆ ನಮ್ಮ ಶಶಿಕಾಂತ್ ಗುರೂಜಿಯವರು, ಅವ್ರ ಜೊತೆಗಾರರು ಚೋನಪ್ಪ ಪೂಜಾರ್ ಇನ್ನೂ ಅನೇಕರು ಇದ್ದಾರೆ. ಅವ್ರಿಗೆ ಗೊತ್ತದ. ಯಾಕಂದ್ರೆ ಅಷ್ಟು ಜನರು ಕೂಡಿಸ್ತಾರಪ್ಪ ಅಂದ್ರೆ ಹುಡುಗಾಟ ಅನ್ನೋದು. ಅವರೆಲ್ಲ ಅದನ್ನು ಈ ಒಂದು ದಿಶೆಯಲ್ಲಿ ಮೂಮೆಂಟ್ ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿ ಉದಯ ಆಗೋದಕ್ಕೆ ಕಾರಣ ಆಗ್ಬೋದು. ಇದೊಂದು ಆಸೆ ಅಷ್ಟೆ. ಯಾಕಂದರೆ ಕನಸು ಭಾಳ ಕಾಣ್ತಾ ಇರ್ತೀವಿ, ಆದರೆ ಕನಸು ವಾಸ್ತವ ಯಾವುದು ಭಾಳ ಕಷ್ಟ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಶಶಿಕಾಂತ್ ಗುರೂಜಿ ಮತ್ತು ಅವ್ರ ಸಂಗಡಿಗರು ಚೋನಪ್ಪ ಪೂಜಾರಿ ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ, ನೀವು ರಾಜನೀತಿಯನ್ನು ಮಾಡಲಿಕ್ಕೆ ಮುಂದೆ ನಿಮ್ಮ ಜೊತೆ ಜನ ತಾನಾಗಿ ಬರ್ತಾರೆ. ಮನೆ ಕುಡಿದ್ರಲ್ಲ ಗುರ್ಲಾಪುರದಲ್ಲಿ ಯಾವ ಪ್ರಮಾಣದಲ್ಲಿ ಕಾರಣ ನೀವು ಪ್ರಾಮಾಣಿಕರಂತೇಳಿ. ಇದು ಇವತ್ತಿನ ಚರ್ಚೆ. ಇದು ಎಷ್ಟು ಮಟ್ಟಿಗೆ ಲೈಕ್ ಅದು ಗೊತ್ತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ H16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ ವಂದನೆ.